ಎಲ್ಲರಿಗೂ ನಮಸ್ಕಾರ. ವರ್ಣಕಲಾ ನಿಕೇತನ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನನ್ನ ಬಗ್ಗೆ ನಿಮಗೆ ಒಂದಿಷ್ಟು ಪರಿಚಯ ಮಾಡಿಸ್ಕೊಳ್ಳೋಣ ಅಂತ. ಇಷ್ಟು 1.5 ವರ್ಷ ಕಳೀತು, ಆದರೆ ನನ್ನ ಬಗ್ಗೆ ನಿಮಗೆ ಅಷ್ಟು ಅರಿವು ಇಲ್ಲ. ಹಾಗಾಗಿ ನನ್ನನ್ನು ನಾನು ನಿಮ್ಮ ಜೊತೆ ಒಂದಿಷ್ಟು ಪರಿಚಯ ಮಾಡ್ಕೊತ ನಿಮ್ಮ ಜೊತೆ ಒಂದಿಷ್ಟು ಮಾತಾಡೋಣ ಅಂತ ಈ ಎಪಿಸೋಡಲ್ಲಿ ನಾನು ಕೂತಿದ್ದೀನಿ. ಇಲ್ಲಿ ನನ್ನ ಹೆಸರು ನಿಮಗೆಲ್ಲ ಸುಮಾರು ಜನಕ್ಕೆ ಗೊತ್ತಿರಲ್ಲ ಅಂತ ಅನ್ಕೊತಾ ಇದ್ದೀನಿ. ಯಾಕಂದರೆ ಒಂದು ಎಪಿಸೋಡಲ್ಲೂ ಸಹ ನನ್ನ ಹೆಸರನ್ನು ಹೇಳಿರಲಿಲ್ಲ. ನನ್ನ ಹೆಸರು ರೇವತಿ ನಾಗರಾಜ್ ಅಂತ. ಮೂಲತಃ ತಿರುಪತಿ ಹತ್ರ ಒಂದು ಚಿಕ್ಕ ಊರು, ಒಂದು ಮದನಪಲ್ಲಿ ಅಂತ, ಅಲ್ಲಿ ನನ್ನ ಹುಟ್ಟೂರು. ಆದರೆ ಮದುವೆ ನಂತರ, ಅದಕ್ಕೂ ಮುಂಚೆ ನಾನು ಸಹ ಗೌರ್ಮೆಂಟ್ ಜಾಬಲ್ಲಿದ್ದವಳೆ. ಇಲ್ಲಿ ಕರ್ನಾಟಕದ ಹುಡುಗರ ಜೊತೆ ನನ್ನ ಮದುವೆ ಒಂದು ನಿಶ್ಚಯ ಆದ ನಂತರ ನಾನು ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಾನು ಕರ್ನಾಟಕದ ಸೊಸೆ ಆದೆ. ಆಯಿತು, 35 ವರ್ಷ ಕಳೀತು ನನಗೆ. ಹಾಗಾಗಿ ಇಲ್ಲಿನ ಒಂದು ವ್ಯವಸ್ಥೆ ಜೊತೆನೇ ನಾನು ಬೆಳೀತಾ ಬಂದಿದ್ದೀನಿ ಅಂತ ನಾನು ಹೇಳ್ಬೋದು. ನನ್ನ ಮುಖ್ಯವಾಗಿ ನನ್ನ ಹವ್ಯಾಸಗಳು ಭಾಳ ಇರ್ತದೆ. ಆ ಹವ್ಯಾಸಗಳೇ ನನಗೆ ತುಂಬ. ಆರ್ಟ್ ಅಂದರೆ ನನಗೆ ಭಾಳ ಇಷ್ಟ. ಚಿಕ್ಕ ವಯಸ್ಸಿಂದನೂ ಸಹ ಅಷ್ಟೇ. ಬರವಣಿಗೆ ಅಂದರೂ ಸಹ, ಪುಸ್ತಕಗಳು ಓದೋದು ಮತ್ತು ಕಲೆ ಅಂದರೆ ನನಗೆ ಬಹಳ ಅತ್ಯಂತ ಪ್ರೀತಿವಾದರದ್ದು. ಹಾಗಾಗಿ ನನ್ನ ಒಂದು ಮದುವೆ ನಂತರ ಇವೆಲ್ಲನೂ ಮುಚ್ಚಿಟ್ಟಿತ್ತು. ಯಾವುದು ಸಹ ನಾನು ಅದನ್ನು ಹೋಗೋಕ್ಕೆ ಅವಕಾಶವೂ ಇರಲಿಲ್ಲ. ಹೊಸ ಒಂದು ಜೀವನವನ್ನು ನಾನು ಅದರಲ್ಲಿ ಅಡ್ಜಸ್ಟ್ ಮಾಡ್ತಾ ಬೆಳೀತಾ ಆ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ನಾನು ಒಂದು ನಿಭಾಯಿಸುವ ಒಂದು ಆ ಸಂಸಾರದ ಒಂದು ನೌಕೆಯನ್ನು ಇದು ತಾನೇ ಹೋಗ್ತಾ ಇದ್ದೀನಿ. ಬೇರೆ ಅಂತೂ ಬರ್ತಿರ್ಲಿಲ್ಲ. ನನ್ನ ಒಬ್ಬಳು ಮಗಳು. ನಮ್ಮ ಮನೆಯವರು ಇವರು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿದ್ದಾರೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ. ಕಳೆದ ಒಂದು 2 ವರ್ಷದ ಹಿಂದೆ ಅವರು ರಿಟೈರ್ಡ್ ಆದರು. ಪುಟ್ಟ ಸಂಸಾರ. ನನ್ನ ಒಬ್ಬಳು ಮಗಳು. ಅವಳು ಸಹ ಈಗ ಇಂಜಿನಿಯರ್ ಆಗಿ ಗೌರ್ಮೆಂಟ್ ಕೆಲಸದಲ್ಲಿ ಅವಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾಳೆ. ಅವಳಿಗೊಂದು ಮಗಳು, ನನಗೆ ಮುದ್ದಿನ ಒಂದು ಮೊಮ್ಮಗಳು. ನನ್ನ ಹಳೆಯನೂ ಸಹ ಸಾಫ್ಟ್ವೇರ್ ಇಂಜಿನಿಯರು. ಇದು ನನ್ನ ಪುಟ್ಟ ಸಂಸಾರದ ಪರಿಚಯ. ಈಗ ನನ್ನ ಜೀವನದಲ್ಲಿ, ಒಂದು ಮನುಷ್ಯನ ಜೀವನದಲ್ಲಿ ನೋಡಿ, ಏನೇನೋ ತಿರುವುಗಳು ಬರ್ತಾ ಹೋಗ್ತವೆ, ಏನೂ ಅಂದ್ಕೊಳ್ಳೋದಿಲ್ಲ. ಆದ್ರೂ ಒಂದು ದೈವ ಸಂಕಲ್ಪ ಅನ್ನೋದು, ನನ್ನ ಕೃಷ್ಣ ಯಾವಾಗಲೂ ಅಷ್ಟೇ ಎಷ್ಟೋ ಒಂದು ಆಯಾಮಗಳಲ್ಲಿ ತೊಡಗಿಸ್ಕೊತಾ ಒಂದು ಅವಕಾಶಗಳನ್ನು ಕೊಡ್ತಾ ಬರ್ತಾ ಇದ್ದಾನೆ. ಹಾಗಾಗಿ ನಾನು ಅಷ್ಟೇ, ಯಾವುದೇ ಒಂದು ಕೆಲಸ ಬರಲಿ ಅದು ಒಂದು ಕೃಷ್ಣನ ಒಂದು ಆಜ್ಞೆ. ಯಾಕಂದರೆ ನನ್ನ ಪ್ರಮೇಯವಿಲ್ಲದೆ ಎಷ್ಟೋ ಒಂದು ಕೆಲಸಗಳೆಲ್ಲ ನಡೀತಾ ಇತ್ತು. ಹಾಗೆ ಕೃಷ್ಣ ನನಗೆ ಇದೊಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಅದನ್ನು ಒಂದು 100% ಕಾರ್ಯವನ್ನು ನಿರ್ವಹಿಸ್ತಾ ಮನಸ್ಸಿಟ್ಟು ಮಾಡ್ತಾ ಬರ್ತಾ ಇದ್ದೀನಿ. ಎಲ್ಲದರಲ್ಲೂ ಸಹ ನಾನು ಕೃಷ್ಣನ ಆಶೀರ್ವಾದ ಇದ್ದಾಗ ಯಶಸ್ಸು ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲಲ್ಲ. ನಾನು ಎಲ್ಲ ಯಶಸ್ಸಿನಲ್ಲೇ ಹಾದಿಯಲ್ಲೇ ಹೋಗ್ತಾ ಇದ್ದೀನಿ. ಅದರ ದೈವ ಕೃಪಾ ಇದು. ಹೀಗೆ ನಡೀತಾ ಇದ್ದಾಗ ನಾನು ನನ್ನ 10 ವರ್ಷ ಅಂದರೆ 10ನೇ ಕ್ಲಾಸ್, 10 ವರ್ಷ ಅಲ್ಲ, ನನ್ನ ಮಗಳು 10ನೇ ತರಗತಿನಲ್ಲಿ ನನ್ನ ಒಂದು ಸಂಸಾರದಲ್ಲಿ ಸ್ವಲ್ಪ ಸಮಯ ಸಿಗ್ತಾ ಹೋಗ್ತದೆ. ಯಾಕಂದರೆ ಮಕ್ಕಳು ಯಾವಾಗಲೂ ಅಷ್ಟೇ ಸ್ವಲ್ಪ ಬೆಳೀತಾ ಏನಾಗ್ತದೆ, ನಮ್ಮ ಅವಕಾಶ ಕಮ್ಮಿ ಆಗ್ತಾ ಹೋಗ್ತದೆ. ಅವರು ಇಂಡಿವಿಜುವಲ್ ಆಗಿ ಅಂದರೆ ಸ್ವತಂತ್ರವಾಗಿ ಜೀವನನ ನಡೆಸಲಿಕ್ಕೆ ಪ್ರಯತ್ನ ಪಡ್ತಾ ಸ್ವಲ್ಪ ಒಂಚೂರು ನಮಗೆ ದೂರ ಅನ್ನಲಿಕ್ಕಂತೂ ನಮ್ಮ ಅವಸರ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಅಂಥದ್ರಲ್ಲಿ ನನಗೆ ಬಹಳ ಸಮಯ ಸಿಗ್ತಾಯಿತ್ತು. ಆಗ ನಾನು ಈ ಸಮಯವನ್ನು ನಾನು ಮಿಸ್ ಮಾಡಬಾರ್ದು ಅಂತ ಹೇಳಿ ನನ್ನಲ್ಲಿ ಏನಂತೀರ ನನಗೆ ಅಡಗಿಸ್ಕೊಂಡಿರುವಂತಹ ಕಲೆಗಳಲ್ಲಿ ನಾನು ತೊಡಗಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಆವಾಗ ಬಿಚ್ಚಿಟ್ಟು ಎಲ್ಲ ಕಲೆಗಳಲ್ಲಿ ನಾನು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಕಲಿತಾ, ನೀವು ನಂಬ್ತೀರಾ, ನಾನು ಎಲ್ಲಿ ಆರ್ಟ್ ಅನ್ನೋದು ಇದ್ದರೆ, ಒಳ್ಳೆಯ ಗುರುಗಳು ಸಿಕ್ಕಿದರೆ ಯಾರನ್ನೂ ಬಿಟ್ಟಿಲ್ಲ. ಈವನ್ ಪೂನಾದಲ್ಲೂ ಸಹ ಎಲ್ಲ ಕಡೆಯೂ ನಾನು ತುಂಬ ಕಲ್ತಿದ್ದೆ. ಒಳ್ಳೊಳ್ಳೆ ಗುರುಗಳ ಒಂದು ಅವಕಾಶ ಸಿಕ್ತು ಅವ್ರ ಹತ್ರ ಕಲೀಲಿಕ್ಕೆ. ಹಾಗಾಗಿ ಎಲ್ಲ ಕಡೆಯೂ ಕಲಿತಾ ಬಂದಿದ್ದೀನಿ. ಅದಕ್ಕೆಲ್ಲ ನಮ್ಮ ಯಜಮಾನರ ಸಹಕಾರ ಭಾಳ ಇತ್ತು. ಯಾವುದಕ್ಕೂ ಒಂದು ದಿವಸನೂ ಅಡ್ಡಿ ಅಂತೂ ಹೇಳಿಲ್ಲ. ಅದೊಂದು ಕೃಷ್ಣದ ಒಂದು ಕೃಪೆ ಅಂತ ನಾನು ಅನ್ಕೊತಾ ಇದ್ದೀನಿ. ಹಾಗಾಗಿ ನನ್ನ ಜೀವನ ಈ ಥರ ಕಲಿತಾ ಹೋಗ್ತಾ ಇದ್ದಾಗ ಒಂದು ಹಂತದಲ್ಲಿ, ನೀವು ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ಏನಾದರೂ ಮಾಡೋಣ ಅಂತ ಎಲ್ಲರೂ ಹೇಳಿದರು. ನೀವು ಒಂದಿಷ್ಟು ಕಲ್ತಿದ್ದನ್ನು ಒಂದಿಷ್ಟು ಮಕ್ಕಳಿಗೆ ಹೇಳ್ಕೊಡಿ ಅಂತ. ಸರಿ ಅಂತ ಹೇಳಿ ನಾನು ಮೇಲೆ ಒಂದು 3rd ಫ್ಲೋರಲ್ಲಿ ಒಂದು ಚಿಕ್ಕದಾಗಿ ಒಂದು ಶೆಡ್ ಹಾಕಿ ಒಂದು 4 ಜನ ಮಕ್ಕಳನ್ನು, ಅದು ಎಂಥದ್ದು ರೋಡಲ್ಲಿ ಹೋಗೋರು ಅಕ್ಕಪಕ್ಕ ಮಕ್ಕಳನ್ನು ಕರೆದು, ಬನ್ನಿ ನಾನು ಡ್ರಾಯಿಂಗ್ ಹೇಳ್ಕೊಡ್ತೀನಿ ಅಂತ ಹೇಳಿ ಮಕ್ಕಳನ್ನು ಕರೆಸಿ ಉಚಿತವಾಗಿ ಹೇಳ್ಕೊಡ್ತಾ ಬರ್ತಿದ್ದೆ. ನಂತರ ಇದ್ದು ತೆಳ್ತಾ ನಾನು ಅದಕ್ಕೆ ಮುಂಚೆ ಒಂದು ಹೇಳಬೇಕು, ನಾನು ನನ್ನ ಕಲಾ ಜೀವನದ ಬೀಜ ಬಿತ್ತಿದ್ದು ಇಸ್ಕಾನ್ ಟೆಂಪಲಲ್ಲೇ. ಆ ಕೃಷ್ಣನ ಹತ್ರನೇ ನನ್ನ ಒಂದು ಕಲಾ ಜೀವನ ಅನ್ನೋದು ಆರಂಭ ಆಯಿತು. ಅಲ್ಲಿ ನಾನು 7 ವರ್ಷ ನಾನು ಕಲ್ಚರಲ್ ಡಿಪಾರ್ಟ್ಮೆಂಟಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡಿದ್ದೆ. ಅಲ್ಲಿ ತುಂಬ ಕಲ್ತಿದ್ದೀನಿ. ತುಂಬ ಅಂದರೆ ತುಂಬ ಕಲ್ತಿದ್ದೀನಿ. ದೊಡ್ಡವರ ಒಂದು ಸಾಂಗತ್ಯ ಆಗಲಿ, ಈ ಕಲಾ ಅನ್ನೋದು ಇಷ್ಟು ಪ್ರಾಕಾರಗಳಲ್ಲಿರುತ್ತೆ, ಇಷ್ಟು
ಎಷ್ಟು ವಿಭಿನ್ನವಾದ ಒಂದು ಶೈಲಿಯಲ್ಲಿರುತ್ತೆ ಅಂತ ಕಲಿತಿದ್ದೇ ನಾನು ಇಸ್ಕಾನ್ ಟೆಂಪಲಲ್ಲಿ. ಹಾಗಾಗಿ ನಾನು ಇಸ್ಕಾನ್ ಟೆಂಪಲಲ್ಲಿ ಕಲ್ಚರಲ್ ಡಿಪಾರ್ಟ್ಮೆಂಟ್ಗೆ ನಾನು ಯಾವಾಗಲೂ ಋಣಿ ಅಂತಲೇ ಹೇಳ್ತೀನಿ. ಈ ಥರ ಮಾಡಿದಾಗ ಎಲ್ಲರೂ ಇಷ್ಟು ಮಾಡ್ತಿದ್ದೀರಲ್ಲ ನೀವು ಮಾಡೋದಾಗ ಇದು 4 ಮಕ್ಕಳನ್ನು ಕರೆಸಿ ನಾನಿಷ್ಟು ಸ್ಟಾರ್ಟ್ ಮಾಡ್ತಾ ಹೋದೆ. ಈ ಎಲ್ಲರೂ ಅಯ್ಯೋ ಮಾತಾಜಿ ಚೆನ್ನಾಗಿ ಏನೋ ಮಾಡ್ತಿದ್ದಾರೆ, ನಾವು ಮಾಡೋಣ ಅಂತ ಹಿಂಗೆ ಒಬ್ಬರಿಂದ ಒಬ್ಬರು. ನಾನು ಇಲ್ಲಿ ಈ ಇನ್ಸ್ಟಿಟ್ಯೂಷನ್ ಅನ್ನೋದನ್ನು ನಾನು ಸ್ಥಾಪನೆ ಮಾಡೋಕ್ಕೆ ಮುಂಚೆ ಒಂದು ಪ್ಲ್ಯಾನ್ ಆಗಲಿ, ಇಷ್ಟು ಮಾಡಬೇಕಂತಾಗಲಿ ಎಂಥದ್ದೂ ಇರಲಿಲ್ಲ. 4 ಮಕ್ಕಳಿಗೆ ಹೇಳ್ಕೊಡೋಣ ಅಂತ ಅಷ್ಟು ನಾನು ಪ್ರಾರಂಭ ಆಗಿದ್ದ ಈ ಒಂದು ಕ್ರಮ ಅನ್ನೋದು ಅದು ಸ್ವಲ್ಪ ಬೆಳೀತಾ ಹೋಗ್ತದೆ. ಅದಕ್ಕೊಂದು ಹೆಸರಿಡೋಣ, ಇಷ್ಟು ಚೆನ್ನಾಗಿ ನಡೀತಾ ಇದೆಯಲ್ಲ ಅಂತ ಹೇಳಿದರೆ ನನಗೆ ಕೂತ್ಕೊಂಡು ಯೋಚನೆ ಮಾಡಿದಾಗ ವರ್ಣಕಲಾ ನಿಕೇತನ ಅಂತ ಹೇಳೋಣ ಅಂತ ಹೇಳಿ ನಾನು ಅದಕ್ಕೆ ಹೆಸರಿಟ್ಟೆ. ಅದಕ್ಕೂ ಮುಂಚೆ ಈ ಹೆಸರು ಇಡೋಕ್ಕೆ ಮುಂಚೆ ಒಂದು ಘಟನೆ ಹೇಳ್ತೀನಿ. ನನಗೆ ರಂಗೋಲಿ ಅಂದರೆ ಬಹಳ ಇಷ್ಟ. ಆ್ಯಕ್ಚುಲಾಗಿ ನಾನು ರಂಗೋಲಿನಲ್ಲಿ 5 ವರ್ಷದಿಂದ ನಾನು ರಿಸರ್ಚ್ನು ಮಾಡ್ತಾಯಿದ್ದೀನಿ. ಆ ಕ್ರಮದಲ್ಲಿ ನಾನು ತುಂಬ ಗುರುಗಳ ಹತ್ರ ಕಲಿತೆ. ಆ ಕಾಲಕ್ಕೆ ಪೋರ್ಟ್ರೈಟ್ಸ್ ರಂಗೋಲಿಗಳು ಅನ್ನೋದು ಅಷ್ಟೊಂದು ವ್ಯಾಪಕವಾಗಿ ಇರಲಿಲ್ಲ, ಪರಿಚಯವೂ ಸಹ ಇರಲಿಲ್ಲ. ಒಂದು ಹೇಳ್ಬೇಕಂದ್ರೆ 15-16 ವರ್ಷದ ಹಿಂದೆಯೇ ನಾನು ಮೊಟ್ಟ ಮೊದಲಿಗೆ ದಕ್ಷಿಣ ಭಾರತದಲ್ಲೇ ಪೋರ್ಟ್ರೈಟ್ಸ್ ರಂಗೋಲಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಏಕವ್ಯಕ್ತಿ ಪ್ರದರ್ಶನ ಅನ್ನೋದು ನಾನೇ ಮೊಟ್ಟ ಮೊದಲೇ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಒಂದು ಖುಷಿ ಆಗತ್ತೆ. ಅದು ತುಂಬ ಚೆನ್ನಾಗೈತೆ. ಅದಕ್ಕೆ ನನ್ನ ದೊಡ್ಡರಂಗೇಗೌಡರು ನಮ್ಮ ವೈಜಯಂತಿ ಕಾಶಿಯವರನ್ನು ಚೀಫ್ ಗೆಸ್ಟಾಗಿ ಕರೆದಾಗ ಅವರೂ ತುಂಬ ಮೆಚ್ಚುಗೆ ಕೊಟ್ಟು ನನ್ನನ್ನು ತುಂಬ ಬೆನ್ನು ತಟ್ಟಿ ಮುಂದಕ್ಕೆ ನಿಲ್ಲಿಸಿ ಬೆಂಬಲಿಸ್ತಾ ಬರ್ತಾಯಿದ್ದಾರೆ ಇಲ್ಲಿಗೂ. ಇಂಥವರೆಲ್ಲ ಸಹಕಾರ ಇದ್ದಾಗ ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ಆವಾಗ ವರ್ಣಕಲಾ ನಿಕೇತನ ಟ್ರಸ್ಟ್ ಅಂತ ಓಪನ್ ಮಾಡಿದಾಗ ನಮ್ಮ ದೊಡ್ಡರಂಗೇಗೌಡರು ಸಹ ಇಲ್ಲ ಮೇಡಮ್ ನೀವು ಚೆನ್ನಾಗಿ ಮಾಡ್ತಾಯಿದ್ದೀರಾ, ನಾನು ನಿನ್ನ ಜೊತೆ ಇರ್ತೀನಿ ಅಂದಾಗ ನನಗೂ ದೇವ್ರ ವರ ಕೊಟ್ಟದಂಗೆ ಅನ್ನಿಸ್ತು. ಅಂತ ದೊಡ್ಡವರು ನಮ್ಮ ಜೊತೆ ಇದ್ದು ಮುಂದಕ್ಕೆ ಇರ್ತೀನಿ ಅಂತ ನನಗೆ ಒಂದು ಸಪೋರ್ಟ್ ಮಾಡಿದಾಗ ನನಗೆ ಭಾಳ ಖುಷಿಯಾಯಿತು. ಹಾಗಾಗಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಡಾಕ್ಟರ್ ದೊಡ್ಡರಂಗೇಗೌಡರು ಹಾಗೆ ಇನ್ನೊಂದು ಪದ್ಮಶ್ರೀ ಅವಾರ್ಡು, ಅಂದರೆ ದೊಡ್ಡರಂಗೇಗೌಡರು ಒಂದು ಪದ್ಮಶ್ರೀ ಅವಾರ್ಡ್ ವಿನ್ನರು, ಇನ್ನೊಂದು ಪದ್ಮಶ್ರೀ ಅವಾರ್ಡ್ ವಿನ್ನರ್ ಆಗಂತ ನಮ್ಮ ಡಾಕ್ಟರ್ CR ಚಂದ್ರಶೇಖರ್ ಅವರು ಎಲ್ಲರಿಗೂ ಪರಿಚಯ, ಖ್ಯಾತ ಮನಸ್ತಾತ್ರಜ್ಞ, ತುಂಬ ಒಳ್ಳೆಯ ಡಾಕ್ಟರು, ತುಂಬ ಸರಳ ಜೀವಿ, ತುಂಬ ನಮ್ಮೆಲ್ಲರಿಗೂ ಒಂದು ಮಾದರಿಯಾಗಿ ನಿಲ್ಲಿರುವಂತಹ ಒಂದು ಡಾಕ್ಟರ್ CR ಚಂದ್ರಶೇಖರ್ ಅವರು ಸಹ ನನ್ನ ಈ ಕೆಲಸಗಳನ್ನೆಲ್ಲ ನೋಡ್ತಾ ನೀವು ಇಷ್ಟು 35 ವರ್ಷದಿಂದ ಈ ಕಲೆಗಳಲ್ಲೇ ನೀವು ತೊಡಗಿಸ್ಕೊತ ಮಾಡ್ತಾಯಿದ್ದೀರಾ ಅಂತ ಹೇಳಿ ಅವರೂ ನನಗೆ ಸಪೋರ್ಟಾಗಿ ನಾನು ಬರ್ತೀನಿ ನಿಮ್ಮ ಜೊತೆ ಇರ್ತೀನಿ ಅಂತ ನಾನು ಕೇಳಿದಾಗ ಅವರು ಒಪ್ಕೊಂಡಿದ್ದಕ್ಕೆ ತುಂಬ ಕೃತಜ್ಞರು ಅವರಿಗೆ. ಅವ್ರು ಈ ಥರ ದೊಡ್ಡವರೆಲ್ಲ ಬಂದರು. ಜಡ್ಜ್ ಸಾಹೇಬ್ರೊಬ್ಬರು ಇದ್ದಾರೆ, ಹೆಗ್ಡೆ ಸರ್ ಅಂತ, ಅವರು ಅಷ್ಟೇ ಕಾನೂನು ಪರವಾಗಿ ಏನೇನು ಬೇಕು ಎಂಥದ್ದು ಬೇಕು ಅಂತ ನನ್ನ ಗೈಡೆನ್ಸು, ನನಗೆ ಬೆನ್ನೆಲುಬಾಗಿ ನಿಂತು ನನ್ನನ್ನು ಮುಂದಕ್ಕೆ ನಡೆಸ್ತೀನಿ ಅಂತ ಅವರೂ ಬಂದು ನಿಂತರು. ಈ ಥರ ಎಲ್ಲರೂ ಈ ಥರ ಬಂದು ನಿಂತಾಗ ಎಲ್ಲಕ್ಕೂ ಮುಖ್ಯವಾಗಿ ಕುಟುಂಬ, ನನ್ನ ಫ್ಯಾಮ್ಲಿನೂ ಸಹ ತುಂಬ ಸಹಕಾರ ಬಂದು ನಿಲ್ಲಿಸಿದ್ದಾಗ ನಾನು ಇದು ವರ್ಣಕಲಾ ನಿಕೇತನ ಟ್ರಸ್ಟ್ ಅಂತ ನಾನು ಮಾಡಿದ್ದೀನಿ. ಅದು ತುಂಬಾ ಒಂದು ನನ್ನ ಜೀವನದಲ್ಲಿ ಅನ್ಕೊಳ್ಳೋಕ್ಕೆ ಆಗದೇ ಇರುವಂಥ ಒಂದು ಘಟನೆ. ಅದು ಒಂದು ಸಾರ್ಥಕ ಅಂತ ಅನ್ನಿಸ್ತು. ಇದು ವರ್ಣಕಲಾ ನಿಕೇತನ ಟ್ರಸ್ಟ್ ಆರಂಭ ಮಾಡಿದಾಗ ಆಗ 4 ಜನದಲ್ಲಿ ಸ್ಟಾರ್ಟ್ ಮಾಡಿದಂತಹ ಒಂದು ಟ್ರಸ್ಟ್ನಲ್ಲಿ ಇವತ್ತು 250 ಜನದ ಮೇಲೆ ಸ್ಟೂಡೆಂಟ್ಸ್ ಇದ್ದಾರೆ, 10 ಜನ ಮೇಲೆ ಟೀಚರ್ಸ್ ಇದ್ದಾರೆ. ಈಗ ನಾನು ಯಾವುದೂ ಹೇಳಲಿಕ್ಕೆ ನನಗೆ ಸಮಯ ಇಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ವಿದ್ಯೆ ಕಲಿಸೋದು ಆ ಸ್ಥಾನ ಅನ್ನೋದು ಭಾಳ ಪವಿತ್ರವಾದಂಥ, ಭಾಳ ಜವಾಬ್ದಾರಿಯಿಂದ ಇರೋದು. ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತಂದಾಗ ಅದು ಪೂರ್ತಿ ಮನಸ ವಾಚ ಕರ್ಮಣ ಮಾಡಿರುವಂತಹ ಒಂದು ಕೆಲಸ. ಈಗ ನನಗೆಲ್ಲ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಇರೋದು, ಕೂತ್ಕೊಂಡು ಮಾಡಲಿಕ್ಕೆ ಆಗ್ತಾ ಇರೋದ್ರಿಂದ ನಾನು ಯಾವುದೂ ಈಗ ಹೇಳ್ಕೊಡೋದಿಲ್ಲ. ಆದರೆ ಉಸ್ತುವಾರಿ ಅಂತೂ ಮಾಡ್ತೀನಿ. ಮಕ್ಕಳ ಜೊತೆ ನನಗೆ ಟೀಚಿಂಗ್ ಅಂದರೆ ಇಷ್ಟ, ಹಾಗಾಗಿ ಅವ್ರ ಜೊತೆ ನಾನು ಎಲ್ಲ ಮಾತಾಡ್ತೀನಿ, ಹೇಳ್ಕೊಡ್ತಾ ಇರ್ತೀನಿ, ಮಾತಾಡ್ತಾ ಇರ್ತೀನಿ. ಆದರೆ ಪ್ರತಿಯೊಂದಕ್ಕೂ ಒಂದು ಗುರುಗಳಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ವೀಣೆ, ಕೊಳಲು, ಮೃದಂಗ, ಕಥಕ್ ಮತ್ತು ಭರತನಾಟ್ಯಮು ಮತ್ತು ಡ್ರಾಯಿಂಗಲ್ಲಿ ಮತ್ತು ಕೀಬೋರ್ಡು, ಹಿಂದೂಸ್ತಾನಿ ಆ್ಯಂಡ್ ಕರ್ನಾಟಕ ಮ್ಯೂಸಿಕ್ಕು, ಈ ಥರ ಹಲವಾರು ಪ್ರಾಕಾರಗಳಲ್ಲಿ ನನ್ನ ಇನ್ಸ್ಟಿಟ್ಯೂಷನಲ್ಲಿ ಬೋಧನೆ ನಡೆಯುತ್ತೆ. ಮಕ್ಕಳು ಕಲಿತಾ ಇದ್ದಾರೆ ಒಳ್ಳೆಯ ಗುರುಗಳ ಜೊತೆ. ಇದು ನನ್ನ ಇನ್ಸ್ಟಿಟ್ಯೂಷನ್ದು ಒಂದು ಒಂದು ಹಾದಿನಲ್ಲಿ ಬಂದಿರುವಂಥದ್ದು. ಏನಾಯಿತು, ಯಾಕೆ ಇವತ್ತು ಈ ವಿಡಿಯೋ ಮಾಡ್ತಿದ್ದೇನೆ ಅಂದರೆ, ಈ ವರ್ಣಕಲಾ ನಿಕೇತನ ಆರಂಭವಾಗಿ ಈಗ ಫೆಬ್ರವರಿನಲ್ಲಿ 10ನೇ ವರ್ಷದ ಒಂದು ವಾರ್ಷಿಕೋತ್ಸವವನ್ನು ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದೀನಿ. ಅದು ಭಾಳ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಯಾಕಂತಂದರೆ ಇದು ಪ್ರಾರಂಭವಾದಾಗ ತುಂಬ ಜನ ಎಲ್ಲನೂ ಒಂದು ನೆಗೆಟಿವ್ ಇದೇ ಮಾತಾಡ್ತಿದ್ರು. ಇದೆಲ್ಲ ಕಷ್ಟ ಆಗ್ತದೆ, ಆಗುತ್ತಾ, 1-2 ವರ್ಷ ಮ್ಯಾಕ್ಸಿಮಮ್ ಅಷ್ಟೇ, ಇವರಿಷ್ಟೇ ಕ್ಲೋಸ್ ಮಾಡ್ತಾರೆ ಅಂತ ಕೆಲವೊಂದು ಮಾತುಗಳನ್ನು ಕೇಳಿಬಂದೆ. ಆದರೆ ಇಷ್ಟವರೆಗೂ ತುಂಬ ಒಂದು ಸಕ್ಸಸ್ ಅಂದರೆ ಒಂದು ವಿಜಯವಂತವಾದಂತಹ ಒಂದು ಹಾದಿನಲ್ಲಿ ಇಷ್ಟು ವರ್ಷ ಕಳೆದಿರೋದು ಖುಷಿ ಆಯಿತು. ಹಾಗಾಗಿ 10ನೇ ವರ್ಷನ ಇವತ್ತು ನೆಕ್ಸ್ಟು ಫೆಬ್ರವರಿ 28 ನಾನು
ಆಚರಣೆಯನ್ನು ಮಾಡ್ತಾಯಿದ್ದೀನಿ. ಆ ಸಂದರ್ಭದಲ್ಲಿ ನಾನು ಸ್ಪರ್ಧೆಗಳನ್ನು ನಾನು ಏರ್ಪಾಟ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಪ್ರತಿಯೊಬ್ಬರ ಜೀವನವೂ ಅಷ್ಟೇ ರೊಟೀನ್ ಆಗೋಗ್ಬಿಡ್ತಾ ಇದೆ. ರೊಟೀನ್, ಎಸ್ಪೆಷಲಿ ಕಲಾವಿದರ ಜೀವನ. ನಮ್ಮ ಕಲಾವಿದರ ಜೀವನ ಯಾವಾಗಲೂ ಕಲರ್ಫುಲ್ಲೇ, ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಂದು ಕ್ಷಣ ನಾವು ಎಂಜಾಯ್ ಮಾಡ್ತಾಯಿರ್ತೀವಿ. ಆದರೆ ಗೃಹಿಣಿಯರು, ಉದ್ಯೋಗಸ್ಥರು ಎಲ್ಲರೂ ಸಹ ಒಂದು ರೊಟೀನ್ ಲೈಫಲ್ಲೇ ಇರ್ತಾರೆ. ಬೆಳಗ್ಗೆ ಎದ್ದು ಮಾಡೋದು, ಆಫೀಸ್ಗೆ ಹೋಗೋದು, ಬರೋದು ಹಿಂಗೆ ಇರ್ತಿತ್ತು. ಈ ಸ್ಪರ್ಧೆಗಳಿಗೆ ಭಾಗವಹಿಸಿದಾಗ ಏನಾಗುತ್ತೆ ಅಂತಂದರೆ ಒಂದಿಷ್ಟು ಯೋಚನೆಗಳು ಚೇಂಜ್ ಆಗುತ್ತೆ. ಅಯ್ಯೋ, ಇದೇನೋ ಕಾಂಪಿಟೇಷನ್ ಮಾಡ್ತಾಯಿದ್ದಾರೆ, ಈ ಟಾಪಿಕ್ ಮೇಲೆ, ಈ ಕಂಟೆಂಟ್ ಮೇಲೆ ನಾನು ಈ ಥರ ಸ್ಪರ್ಧೆ ಮಾಡಿದಾಗ ಇದಕ್ಕೆ ಹೆಂಗೆ ಪ್ರಿಪೇರ್ ಮಾಡಬೇಕು, ಹೇಗೆ ಪ್ರಿಪೇರ್ ಮಾಡಬೇಕು, ಫಸ್ಟ್ ಪ್ರೈಸ್ ಬರಬೇಕಂದ್ರೆ ಏನು ಮಾಡಬೇಕು, ಈ ಥರ ಎಲ್ಲ ಒಂದು ಯೋಚನೆಗಳಲ್ಲಿ ಸ್ವಲ್ಪ ಪಕ್ಕಕ್ಕೆ ತೊಲಗಿಸಿ ನಿಮ್ಮನ್ನು ನೀವಲ್ಲಿ ತೊಡಸ್ಕೊತೀರಾ. ಮತ್ತು ನಿಮ್ಮ ಒಳಗೆ ಇರುವಂತಹ ಎಲ್ಲೋ ಬಚ್ಚಿಟ್ಕೊಂಡಿರುವಂತಹ ಒಂದು ಕಲಾ ಮನಸ್ಸು ಏನಾಗುತ್ತೆ, ಚಿಗುರ್ಕೊಳ್ಳುತ್ತೆ. ಆ ಚಿಗುರುಕೊಳ್ಳಾಗ ಏನಾಗುತ್ತೆ, ಅದನ್ನು ನೀವು ಮಾಡ್ತಾ ಇದ್ದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಸಹ ನಿಮ್ಮ ಜೊತೆ ಬರ್ತಾರೆ. ಇದನ್ನು ಅವರು ಕಲಿತಾರೆ. ಅಟ್ಲೀಸ್ಟ್ ಒಂದು ಹೆಲ್ಪ್ ಮಾಡೋದಾಗಲಿ. ಈಗ ಮಕ್ಕಳಿಗೂ ಇದೆ, 3 ಗುಂಪಿನಲ್ಲಿ ಬರುತ್ತೆ. ಚಿಕ್ಕ ಮಕ್ಕಳು, ಸ್ವಲ್ಪ ದೊಡ್ಡವರು ಮತ್ತು ದೊಡ್ಡವರು, ಎಲ್ಲರೂ 10ನೇ ಕ್ಲಾಸಿಂದ ಮೇಲಿನವರೆಗೆ ನಮ್ಮಂಥವರಿಂದ ಎಲ್ಲರೂ ಸಹ ಸೇರ್ತಾರೆ. ಹಾಗಾಗಿ ನಮ್ಮದು ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಪೇರೆಂಟ್ಸು, ಮಕ್ಕಳು ಎಲ್ಲರೂ ಸಹ ಭಾಗವಹಿಸ್ಬೋದು. 3 ಗುಂಪುಗಳನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದರ ಡೀಟೇಲ್ಸ್ ಎಲ್ಲ ಪಾಂಪ್ಲೆಟ್ಸಲ್ಲಿ ನಾನು ವಿಡಿಯೋದಲ್ಲಿ ಹಾಕ್ತೀವಿ. ವಿಡಿಯೋದಲ್ಲಿ ತುಂಬ ಚೆನ್ನಾಗಿರುತ್ತೆ. ಎಂಥದ್ದು ಕಷ್ಟ ಇಲ್ಲ. ಏನಂತಂದರೆ ಕುಕ್ಕರಿ ಮನೆಯಲ್ಲೇ ಮಾಡಿಕೊಂಡು ಬಂದು ಇಲ್ಲಿ ಡಿಸ್ಪ್ಲೇ ಮಾಡೋದು. ಆ ಡಿಸ್ಪ್ಲೇ ಮಾಡೋದು ಕಂಟೆಂಟ್, ಅದರಲ್ಲಿ ಏನಿದೆ, ಹೆಂಗೆ ಮಾಡಿದ್ದೀರಾ, ಆ ಟೇಸ್ಟು, ಆ ಪ್ರೊಸೀಜರು ಎಲ್ಲ ನೀವು ಅಲ್ಲಿ ನೋಡಿ, ನಾವು ಅದರ ಆಧಾರದ ಮೇಲೆ ನಾವು ಏನಂದರೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮತಿಗಳನ್ನು ನಾವು ನೀಡಲಾಗುತ್ತದೆ. ಅದರ ಜೊತೆಗೆ ನೀವೊಂದು ಅದರಿಂದ ಕಂಟೆಂಟ್ ಏನು, ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿ ಬರೆಯೋದೊಂದು ಅಷ್ಟು ಬರೆದು ಅದು ಪೇಪರಲ್ಲಿ ಇಟ್ಟರೆ ಸಾಕಷ್ಟೇ. ಗಾರ್ಲ್ಯಾಂಡ್ ಕಾಂಪಿಟೇಷನ್ ಇದೆ, ಅದು ಅಷ್ಟೇ ಮನೆಯಲ್ಲೇ ಮಾಡ್ಕೊಂಡು ಬಂದು ಇಲ್ಲಿ ಡಿಸ್ಪ್ಲೇ ಮಾಡೋದು. ಆಮೇಲೆ ಫ್ಲವರ್ ಅರೇಂಜ್ಮೆಂಟ್ ಇದೆ, ಬ್ಯೂಟಿಫುಲ್. ಇದೆಲ್ಲ ನಾವೇನಂದ್ರೆ ಕ್ರಿಯೇಟಿವ್ ಆಗಿ ನಾವು ಮನೆಯಲ್ಲಿ ಒಂದು ರಿಪೀಟಾಗಿ ಯೋಚನೆ ಮಾಡಿರುವಂತಹ ಒಂದು ಕಲೆ. ಇಂಥವೆಲ್ಲ ಇರುತ್ತೆ. ರಂಗೋಲಿ ಇದೆ. ರಂಗೋಲಿ ಅಂತೂ ನಮ್ಮ ಟ್ರೆಡಿಷನ್ ಎಲ್ಲರಿಗೂ ಬಂದಿರುತ್ತೆ. ರಂಗೋಲಿ ಕಾಂಪಿಟೇಷನ್ ಈ ಥರ ಹಲವಾರಿದೆ. ಡೀಟೇಲ್ಸ್ ಎಲ್ಲ ಇದೆ. ಅದರ ಜೊತೆಗೆ ನಮ್ಮ ಇನ್ಸ್ಟಿಟ್ಯೂಷನಲ್ಲಿರುವಂಥ ಎಲ್ಲ ಕಲಾ ಪ್ರಕಾರಗಳಲ್ಲಿ ಕಥಕ್, ಭರತನಾಟ್ಯಂ, ಡ್ರಾಯಿಂಗು, ಕರ್ನಾಟಕ ಮ್ಯೂಸಿಕ್ಕು, ವೀಣೆ, ಈ ಥರ ಎಲ್ಲದರಲ್ಲೂ ಸಹ ನೀವು ಭಾಗವಹಿಸ್ಬೋದು. ಎಲ್ಲ ಕಾಂಪಿಟೇಷನ್ಸು, ಸ್ಪರ್ಧೆಗಳು ಇದ್ದಾವೆ. ಹಾಗಾಗಿ ಎಲ್ಲರೂ ಸಹ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲರೂ ಸಹ ಈ ಏನಂತಾರೆ ಸ್ಪರ್ಧೆನಲ್ಲಿ ನೀವು ಭಾಗವಹಿಸ್ಬೋದು. ಈ ಸ್ಪರ್ಧೆ ಭಾಗವಹಿಸಿದ ನಂತರ ಆ ಬಹುಮಾನ ಯಾರಿಂದ ನೀವು ತಗೊತೀರಾ, ಅದೊಂದು ವಿಶೇಷ ಅಲ್ವಾ. ಸುಮ್ಮನೆ ಮಾಡಿಬಿಟ್ರೆ ಹೇಗೆ, ಅದೊಂದು ಖುಷಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರೈಸ್ ಬರೋದೊಂದು ಖುಷಿ, ಆದರೆ ಆ ಬಹುಮಾನ ಯಾರ ಹತ್ರ ತಗೊತೀವಿ ಅನ್ನೋದನ್ನು ಬಹಳ ಖುಷಿ. ಅಯ್ಯೋ, ಅವ್ರ ಹತ್ರ ತಗೊತಿದ್ದೀವ ಅಂತ ನಮ್ಗೆ ಖುಷಿ ಆಗಬೇಕಲ್ಲ. ಆದ್ರೂ ಸಹ ಹೇಳ್ತೀನಿ ನೋಡಿ, ನಮ್ಮ ಕರ್ನಾಟಕದ ಹೆಮ್ಮೆಯ ಒಂದು ನಿರ್ದೇಶಕರು, ನಿಮಗೆಲ್ಲರೂ ಗೊತ್ತಿರುತ್ತೆ, ನಾನು ಹೇಳೋ ಅವಶ್ಯಕತೆನೇ ಇರಲ್ಲ, ಡಾಕ್ಟರ್ TS ನಾಗಾಭರಣ ಅವರ ಹತ್ರ. ಎಷ್ಟು ಖುಷಿ ಅಲ್ವಾ. ಅವರು ಎಷ್ಟು ಅವರಲ್ಲಿರೋ ಕಂಟೆಂಟ್ ಆಗಲಿ, ಜ್ಞಾನ ಆಗಲಿ, ಅನುಭವ ಆಗಲಿ, ಇವರೆಲ್ಲ ನಮ್ಮ ಕರ್ನಾಟಕದ ಆಸ್ತಿಗಳು. ಆಸ್ತಿ ಮುಂದಿನ ತಲೆತಲಾಂತರಾಗಿ ನಾವು ಇವರನ್ನೆಲ್ಲ ನೆನಪಿಸ್ಕೊಳ್ಳೋಕ್ಕೂ ಆಗದೆ ಮರೆಯೋಕ್ಕೆ ಸಾಧ್ಯವೇ ಇರಲ್ಲ, ನೆನಪಿಸ್ಕೊಳ್ಳೇಬೇಕು. ಅಂಥವರ ಜೊತೆ ನೀವು ಬಹುಮಾನವನ್ನು ಸ್ವೀಕಾರ ಮಾಡ್ತೀರ. ಎಷ್ಟು ಖುಷಿ ಆಗುತ್ತೆ. ಒಂದು ಫೋಟೋ ನಾವು ಅವರನ್ನು ಇಟ್ಕೊಂಡಾಗ ನಮಗೆ ಒಂದೆಷ್ಟು ಖುಷಿ ಆಗುತ್ತಲ್ಲ. ಹಾಗಾಗಿ ನಾನು ಅವರನ್ನು ಚೀಫ್ ಗೆಸ್ಟಾಗಿ ಈ ಫಂಕ್ಷನ್ ಕರಿತಾ ಇದ್ದೀನಿ. ಈ ಫಂಕ್ಷನ್ ನಿಮಗೆ ಫೆಬ್ರವರಿ 28 ನಡೆಯುತ್ತೆ. ಮಧ್ಯಾಹ್ನ 3 ಗಂಟೆಗೆ ಆರಂಭ ಆಗುತ್ತೆ. ಅದಕ್ಕೆ ಮುಂಚೆ ಕಾಂಪಿಟೇಷನ್ಸ್ ಬಂದು ಫೆಬ್ರವರಿ 22, 23 ಈ ದಿನದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಇರುತ್ತೆ. ಅದು ಟೈಮ್ ಟೇಬಲು ಎಲ್ಲನೂ ಸಹ ನಾನು ಪಾಂಪ್ಲೆಟಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಎಲ್ಲರೂ ಅಷ್ಟೇ, ದೊಡ್ಡವರು ಪಾರ್ಟಿಸಿಪೇಟ್ ಮಾಡಿ, ಮಕ್ಕಳನ್ನು ಪಾರ್ಟಿಸಿಪೇಟ್ ಮಾಡಿಸಿ, ನೀವು ಮಾಡೋವಾಗ ಅವ್ರು ನೋಡ್ತಾರೆ, ಅವ್ರಿಗೆ ನೀವು ಟ್ರೈನ್ ಮಾಡ್ತೀರಾ. ಮತ್ತು ಸೋಲು ಗೆಲುವು ಅನ್ನೋದು ಇದ್ದೇ ಇರುತ್ತೆ ಕಾಂಪಿಟೇಷನ್ ಅಂದಮೇಲೆ. ಇಂಥದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಏನಾಗುತ್ತಂದರೆ ಒಂದು ಸಮಾನ ಮನಸ್ಥಿತಿ ಅನ್ನೋದನ್ನು ನಮಗೆ ಸ್ಥಿತಪ್ರಜ್ಞತೆ ಅಂತ ಹೇಳ್ತೀವಿ ನಾವು. ಆ ಸ್ಥಿತಪ್ರಜ್ಞತೆ ಅನ್ನೋದು ಮೂಡ್ತಾ ಬರುತ್ತೆ ಮಕ್ಕಳಲ್ಲೂ ಸಹ. ಅಯ್ಯೋ, ಗೆದ್ದರೆ ಮಾತ್ರ ಖುಷಿ ಆಗೋದು, ಸೋತ್ರೆ ಮಾತ್ರ ತುಂಬ ಅಳೋದು ಇರ್ತಾರಲ್ಲ, ಅದನ್ನು ಈ ಥರ ಭಾವಿಸ್ತಾ ಹೋದಾಗ ಓಹೋ ಇದೆಲ್ಲ ನ್ಯಾಚುರಲ್, ಇದೆಲ್ಲ ಇರುತ್ತೆ ಅನ್ನೋ ಒಂದು ಮನಸ್ಥಿತಿ ಅವರಲ್ಲಿ ಬೆಳೆಸ್ಕೊತಾ ಹೋಗ್ತದೆ. ಬೇರೆಯವರಿಂದ ನಾವು ಕಲಿತೀವಿ. ಮನೆಯಲ್ಲೇ ಕೂತ್ಕೊಂಡಾಗ ಎಂಥದ್ದು ಏನೂ ಕಲಿಯಲಿಕ್ಕೆ ಸಾಧ್ಯ ಇಲ್ಲ. ಸೋಲು ಗೆಲುವು ನಂತರ ಪ್ರಶ್ನೆ, ಮೊಟ್ಟ ಮೊದಲು ನಾವು ಹೆಜ್ಜೆ ಇಡ್ತೀವಲ್ಲ ಆವಾಗಲೇ ನೀವು ಗೆದ್ದಿದ್ದೀರಾ ಅಂತ. ಹಾಗಾಗಿ ಎಲ್ಲರೂ ಸಹ ಅಷ್ಟೇ ಈ ಕಾಂಪಿಟೇಷನ್ ಅಷ್ಟೇ ನೀವು ಭಾಗವಹಿಸಿ ನಮ್ಮ ಕಲೆ, ನಮ್ಮ ಸಂಸ್ಕೃತಿಯನ್ನು ಬೆಳೆಸಿ ಅಂತ ನಾನು ಈ ಎಪಿಸೋಡ್ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಏನಂತೀರ, ಈ ವರ್ಣಕಲಾ ನಿಕೇತನ ಟ್ರಸ್ಟಿಂದಾನೇ ಆರಂಭ. ಇನ್ನೊಂದು ಬ್ರ್ಯಾಂಚಸ್ ಅಂತಂದರೆ ಬ್ರಾಸ್,
ಶೋರೂಮ್ ಆಗಲಿ, ನೆಕ್ಸ್ಟು ಸೀರೆಗಳಾಗಲಿ, VKN ವಸ್ತ್ರ ಅನ್ನೋದನ್ನು ಸಹ ಉದ್ಭವ ಆಗಿತ್ತು. ಇದು ಬೇರು ನಮಗೆ. VKN ಟ್ರಸ್ಟ್ ಅನ್ನೋದು ಒಂದು ಮೂಲ. ಇದು ಇಲ್ಲಿಂದನೇ ನಿಮಗೆ VKN ಕಲೆಕ್ಷನ್ಸ್ ಆಗಲಿ, VKN ವಸ್ತ್ರ ಆಗಲಿ ಆಗಿರೋದು. ಹಾಗಾಗಿ ತಾವೆಲ್ಲರೂ ಸಹ ಕಾಂಪಿಟಿಷನ್ಸ್ ಭಾಗವಹಿಸೋರು ಭಾಗವಹಿಸಿ, ಇಲ್ಲದೆಯವರು ನೋಡೋಕ್ಕೂ ಬನ್ನಿ. ಆಮೇಲೆ 28ನೇ ತಾರೀಕು ಮಾತ್ರ ಎಲ್ಲರೂ ಬನ್ನಿ. ಎಲ್ಲಿ ಅಂದರೆ ಕಲಾಗ್ರಾಮ, ನಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲಿರುವಂತಹ ಕಲಾಗ್ರಾಮದಲ್ಲಿ 28ನೇ ತಾರೀಕು ಫೆಬ್ರವರಿ ಮಧ್ಯಾಹ್ನ 3 ಗಂಟೆಗೆ ಆರಂಭವಾಗುತ್ತೆ ಫಂಕ್ಷನು. ಕಾಂಪಿಟಿಷನ್ಸ್ ಮಾತ್ರ ಫೆಬ್ರವರಿ 22, 23 ನಮ್ಮ VKN ಎಲ್ಲಿ ಅಂದರೆ ವರ್ಣಕಲಾನಿಕೇತನ ಎಲ್ಲಿದೆ ನಂದಿನಿ ಬಡಾವಣೆಯಲ್ಲಿ ಈ ನಿಮ್ಮ ಸ್ಪರ್ಧೆಗಳೆಲ್ಲ ನಾವು ಏರ್ಪಾಟ್ ಮಾಡ್ತೀವಿ. ಹಾಗಾಗಿ ನೀವೆಲ್ಲರೂ ಬನ್ನಿ, ಭಾಗವಹಿಸಿ, ನಮ್ಮ ಕಲೆ ಸಂಸ್ಕೃತಿಗಳನ್ನು ಬೆಳೆಸಿ. ಆಮೇಲೆ ಬೆಳೆಸಿರಿ ಅಂತ ಹೇಳೋದು ಈಸಿ, ಇದಕ್ಕೆ ಎಂಟ್ರೆನ್ಸ್ ಫೀಸ್ ಇದೆ. ಯಾಕಂದರೆ ಇಷ್ಟೆಲ್ಲ ಮಾಡಬೇಕಂದ್ರೆ ಒಂದಿಷ್ಟು ಖರ್ಚಾಗುತ್ತದೆ. ಹಾಗಾಗಿ ಪ್ರತಿಯೊಂದು ಕಾಂಪಿಟೇಷನ್ಗೂ ಸಹ 100 ರೂಪಾಯಿ ಇದೆ. 100 ರೂಪೀಸ್ ಇದಕ್ಕೆ ಚಾರ್ಜ್ ಆಗುತ್ತೆ. ದೊಡ್ಡವರಾಗಲಿ ಸಣ್ಣವರಾಗಲಿ ಒಂದು ಕಾಂಪಿಟೇಟರ್ ಯಾರಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ 100 ರೂಪಾಯಿ ಮಾತ್ರ, ಒಂದು 100 ರೂಪೀಸ್ ನೀವು ಪೇ ಮಾಡಬೇಕಾಗುತ್ತೆ. ಈ ರಂಗೋಲಿಗಾಗಲಿ ಮತ್ತು ಫ್ಲವರ್ ಅರೇಂಜ್ಮೆಂಟು ಅದಕ್ಕೆಲ್ಲ ಏನೇನು ಆ ವ್ಯವಸ್ಥೆಗೆ ಏನೇನು ಬೇಕಾಗುತ್ತೋ ಆ ಮೆಟೀರಿಯಲ್ಲೂ ಪಾರ್ಟಿಸಿಪೇಟೇ ನೀವು ತೊಗೊಂಬರ್ಬೇಕಾಗತ್ತೆ. ಇಷ್ಟು ಇದರ ರೂಲ್ಸು. ಇನ್ನೂ ಏನಾದರೂ ಸಂದೇಹಗಳಿದ್ದರೆ ನೀವು ಕೇಳ್ಬೋದು. ನಮ್ಮ ಕಲೆಯನ್ನು ಸಂಸ್ಕೃತಿನ ಬೆಳೆಸಿ ಕಾಂಪಿಟೇಷನ್ಸಲ್ಲಿ ಭಾಗವಹಿಸಿ. ನಮ್ಮ ವರ್ಣಕಲಾ ನಿಕೇತನದ ಒಂದು 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಇನ್ನೂ ಹಲವಾರು ಪ್ರೋಗ್ರಾಮ್ಸ್ ಇದೆ, ಅದರಲ್ಲಿ ಇದು ಒಂದು. ಆವತ್ತು ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ನೀವೆಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ. ನಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ನನಗೆ ಖುಷಿ ಆಗುತ್ತೆ. ಆ ಖುಷಿ ನಿಮಗೂ ಸಿಗಲಿ ಅಂತ ಎಲ್ಲರನ್ನೂ ಆಹ್ವಾನಿಸ್ತಾ ಇದ್ದೀನಿ. ಖಂಡಿತ ಬನ್ನಿ. ಇನ್ವಿಟೇಷನ್ ಜೊತೆಗೆ ಕಾಂಪಿಟೇಷನ್ 2 ಕಾಂಪಿಟೇಷನ್ ಸಹ ಈ ಎಪಿಸೋಡಲ್ಲಿ ಹೇಳ್ತೀನಿ. ನಮಸ್ಕಾರ.